ವಿಚಾರ ಮಾಡೋದು ಭಾಳ ದೂರಿನ ಘಟನಾ, ಸಮೀಪದ ಘಟನಾ. ಇಲ್ಲೇ ತೇರ್ದಾಳ್ ಮೂಲೂರವ್ರದ್ದು ಚುಂಜುರ್ವಾಡ್ ಗೊತ್ತೈತಿ ನಿಮಗೆಲ್ಲ. ಶ್ರೀನಿಧಿ ಅಂದ್ರೆ ಯಾರಿಗೆ ಗೊತ್ತಿಲ್ಲ? ನಾಳೆ ಮದುವೆ ಐತಿ ಇಂದ ಅವ್ರು ತೀರ್ಕೊಂಡ್ಲು. ಮದುವೆ ಪೋಸ್ಟ್ಮಾನ್ ಆಯ್ತು, ಮುಂದೆ ಹೋತು. ಕರ್ಮ ಭಾಳ ವಿಚಿತ್ರ. ಸತತ ಧರ್ಮ ಮಾಡಕ್ಕಿ ಬರೇ ಒಂದು ಹೋಗೊಟ್ರ ಆಯ್ತ್ರಿ, ಯಾವುದಕ್ಕೂ ಇಲ್ಲ ಅಂತಕ್ಕಂಥ ಪದ ಇಲ್ಲ. ಅಷ್ಟೇ ಧರ್ಮ ಮಾಡ್ರೂ ಆ ಧರ್ಮಕ್ಕಿನ ಕೈ ಹಿಡ್ಲಿಲ್ಲ ಅನ್ನೋ ಜನ ಎಷ್ಟೋ ಜನ ಅದಾರು. ನಾಳೆ ಮದುವೆ ಐತಿ, ಇವತ್ತು ತಾಯಿ ತಿರ್ಕೊಂಡ್ಲು, ಅಪ್ಪಂತೂ ಮೊದ್ಲ ತಿರ್ಕೊಂಡವ್ರು. ತಾಯಿ ತಂದೆ ಇರ್ಲಾರ್ದಂಥ ತಬ್ಬಲಿ. 22ರಿಂದ 25 ಎಕರೆ ಜಮೀನು ಇರ್ಬೋದು. ಸಂಪತ್ತಿ ತಗೊಂಡು ಏನು ಮಾಡೋದು? ಜನ್ಮ ಕೊಟ್ಟಂಥ ತಂದೆ ತಾಯಿ ಇರ್ಲಿಕ್ಕಂದ್ರೆ ಸಂಪತ್ತಿ ಯಾವ ಲೆಕ್ಕ? ವಿಚಾರ ಮಾಡ್ರಿ. ಯಾವ ಹುಡುಗನ ಜೊತೆ ಮದುವೆ ಆಗ್ಬೇಕಂತ ಫಿಕ್ಸ್ ಆಗ್ಯದ, ಆ ಹುಡುಗ ಅವ್ರ ತಾಯಿ ಅರ್ಥಾತ್ ಅತ್ತಿ ಸಾಯಿ ಅಂತಿಮ ಶ್ವಾಸ ಎಳಿತಕ್ಕ ಅಕ್ಕಿ ಜೊತೆನೇ ಇದ್ದು ಹಾಸ್ಪಿಟಲ್ ಸೇವಾ ಮಾಡ್ತಾನು. ನಾ ಮದುವೆನ ಆಗಿಲ್ಲ, ಈ ರೀತಿ ಸೇವಾ ಮಾಡುವಂಥ ಭಾಗ್ಯ ಅವ್ನು ಸಿಕ್ಕತ್ತಂದ್ರೆ ಯಾವುದೋ ಜನದ ಪುಣ್ಯ ಇದ್ದಾಗನ ಕೆಲಸ ಮಾಡ್ತದ. ಮೊನ್ನೆ ಬಂದ ಮಗು ಅಳ್ತಿತ್ತು. ಹೇಳಿ, ತಂದೆ ತಾಯಿ ಎಲ್ಲರ ಪ್ರೀತಿಯನ್ನು ಕೊಡ್ತಕ್ಕಂಥ ಗಂಡ ನಿನಗೆ ಅಂತ ಮನ್ತನ್ ಸಿಕ್ಕದ, ಅದ ನೀನು ಕಾಯ್ತೈತಿ ಧರ್ಮ. ನಿಮ್ಮ ಇದ್ದಾಗನ ನೀನು ಗಂಡ ಇವ ಅಂತೇಳಿ ಫಿಕ್ಸ್ ಮಾಡಿವ್ಯಾನೋ, ಏನು ವಿಕಲ್ಪ ಮಾಡ್ಕೋಬೇಡ. ಅಕ್ಕಿ ಭಾಗ್ಯದಾಗ ನಿನ್ನ ಮದುವೆ ವೈಭವ ನೋಡು ಭಾಗ್ಯ ಇದ್ದಿದ್ದಿಲ್ಲ. ಅಶುಭ ಕರ್ಮ ಉದಯದಕ್ಕೆ ಸಮಾಧಿ ಆಯಿತು. ಆದರೂ ಇನ್ನು ಧೈರ್ಯ ಗೆಡಬೇಡ. ನಿನ್ನ ಗಂಡನ ಪರಿವಾರದಲ್ಲ, ಧಾರ್ಮಿಕ ಸಿಕ್ಕದ, ಹಿಂದೆ ಮಾಡಿದ ಪುಣ್ಯ ಉದಯಕ್ಕದ. ಏನೂ ಧೈರ್ಯ ಕಳ್ಕೋಬೇಡ. ಧರ್ಮ ಯಾವತ್ತೂ ಕೈ ಬಿಡಂಗಿಲ್ಲ, ಧರ್ಮ ಕಾಯ್ತದ. ಈ ರೀತಿ ತೀಶ್ ಹೇಳ್ರೋ ಮಗು ಹತ್ತಿತ್ತು. ನನ್ನ ತಾಯಿನ ಇಲ್ರಿ, ತಾಯಿನ ಕಳ್ಕೊಂಡ್ರಿ. ಸ್ವಲ್ಪ ಏನಾರ ಆತಂದ್ರ ತೋರ್ಸ್ಕೊತಿದ್ಲು. ಅಕ್ಕಿ ಬರ್ತಾನ ಡಾಕ್ಟರ್ಗೆ ಹೇಳತ್, ಹೆಂಗಾರೆ ಮಾಡ್ರಿ ನನ್ನ ಮಗಳು ಅಕ್ಕಿ ಕಾಳು ಬಿತ್ತು, ನಾ ಇಲ್ಲೇ ಬಂದು ಅಡ್ಮಿಟ್ ಆಗ್ತಾನೆ, ಒಂದ್ ದಿವ್ಸ ನನಗೆ ನಡುಕ್ ಕೊಡ್ರಿ, ಗಾಡಿದಾಗಾರ ಹೋದ್ ನನ್ನ ಮಗಳ ಮದುವೆ ನೋಡ್ಬೇಕು ಅಂತ. ಕರ್ಮದ ಆಟನೇ ಬೇರೆ. ನಾಳೆ ಮದುವೆ ಐತಿ, ಇವತ್ತು ರಾತ್ರಿ ಅವು ತೀರ್ಕೊಂಡ್ಬಿಟ್ರು. ಯಾಕೆ ಹಿಂಗಾಗ್ತಾರೆ? ಇದರಿಂದ ಕರ್ಮ ಸಿದ್ಧಾಂತ ಹೇಳ್ತದ. ಆಯು ಕರ್ಮ ತೀರ್ಥಂದ್ರ ಚಕ್ರವರ್ತಿ ಅಲ್ಲ, ಇಂದ್ರ ಅಲ್ಲ, ನರೇಂದ್ರ ಅಲ್ಲ, ತೀರ್ಥಂಕರ ಅಲ್ಲ, ಯಾರು ಮೃತ್ಯುದಿಂದ ಬಚಾವ್ ಆಗಿಲ್ಲ, ಆಗೋದು ಇಲ್ಲ. ಇದು ಸಿದ್ಧಾಂತ. ಅದಕ್ಕೆ ಕರ್ಮ ತೀರುಕ್ಕಿಂತ ಮೊದಲ, ಆಯು ಕರ್ಮ ತೀರುಕ್ಕಿಂತ ಮೊದಲ ಸತತ ಧರ್ಮ ಧ್ಯಾನ ಮಾಡು, ಪುಣ್ಯ ಮಾಡು. ಆಕೆ ಮಾಡಿದ್ದ ಧರ್ಮ, ಆಕೆ ಮಾಡಿದ್ದ ದಾನ, ಆಕೆ ಮಾಡಿದ ಬದ್ಧ ಸೇವಾ ಪ್ರತಿಯೊಂದು ಬಾಗಲಕೋಟ್ ಡಿಸ್ಟಿಕ್ದೊಳಗೆ, ಜಮಖಂಡಿ ತಾಲೂಕಿನೊಳಗೆ ಪ್ರತಿಯೊಂದು ಗ್ರಾಮ ಪಂಚಾಯತಿ ಒಳಗೆ ಮಹಾವೀರ ಭಗವಾನ್ ಫೋಟೋ ಹಾಕ್ಬೇಕಂತ ಸಂಕಲ್ಪ ಮಾಡಿನ್ಯ. ಒಂದು ಫೋಟೋಕ್ಕೆ ಅವತ್ತಿನ ಸಮಯದಾಗ 1,000 ರೂಪಾಯಿ ಬಿದ್ದಿತ್ತು. ಹಂಗ 100 ಫೋಟೋ 1,00,000 ರೂಪಾಯಿ ಖರ್ಚು ಮಾಡಿ ಮಹಾವೀರ ಭಗವಾನ್ ಫೋಟೋ ಮಾಡಿ ಎಲ್ಲಾ ಪಂಚಾಯತಿಗಳು ಮುಡಿಸುವಂತ ಕೆಲಸ ಮಾಡ್ಲು. ಮಹಾವೀರ ಜಯಂತಿ ಸರ್ಕಾರ ಆಚರಣೆ ಮಾಡ್ಬೇಕಂತಕೊಂಡು ಗೌರ್ಮೆಂಟ್ ಆದೇಶ ಮಾಡಿತು. ಸರ್ಕಾರ ವತಿಯಿಂದ ಪ್ರತಿ ವರ್ಷ ಮಹಾವೀರ ಜಯಂತಿಗೆ ಸೂಟಿ ಕೊಡಬೇಕು, ಮಹಾವೀರ ಜಯಂತಿ ಫೋಟೋ ಪೂಜಾ ಮಾಡ್ಬೇಕು ಸಂದೇಶ ಕೊಟ್ಟರು. ಆ ಸಂದೇಶ ತಗೊಂಡ ಪ್ರತಿ ಪಂಚಾಯತಿಗೆ ಮಹಾವೀರ ಭಗವಾನ್ ಫೋಟೋ ಇರ್ಬೇಕು ಭಾವನೆ ಇಟ್ಕೊಂಡು ಫೋಟೋ ಸಂದೇಶ ಕೊಟ್ರ ಅವತ್ತಿನ ಸಮಯಕ್ಕೆ ಲಕ್ಷಗಟ್ಟಲೆ ಖರ್ಚು ಮಾಡಿ ಪುಣ್ಯಾತ್ಮಗಿತ್ತಿ ಮಹಾವೀರ ಭಗವಾನ್ ಫೋಟೋ ಕೊಟ್ಲು. ಆ ಫೋಟೋ ಕೊಟ್ಟದ್ದು ಪುಣ್ಯ, ಆಕೆ ಸತ್ರು ಆಕೆ ಬೆನ್ನತ್ತಿ ಹೋಗುವಂತ ಸಂಪತ್ತಿ ಅದ. ಸೇವಾ ಮಾಡಿದ ಪುಣ್ಯ, ದಾನ ಕೊಟ್ಟದ ಪುಣ್ಯ. 10-12 ಲಕ್ಷ ರೂಪಾಯಿ ಭದ್ರಗಿರಿಗಾಗಿ ಗುಪ್ತ ರೂಪದಾಗ ಯಾರಿಗೆ ಹೇಳಬೇಡ್ರಿ, ಪಾವತಿ ಸಹಿತ ಬೇಡ, ಆಚರಿಸಿ ಮಣಿ ಬಿಟ್ಟು ಧರ್ಮದ ಕೆಲಸ ಮಾಡಕತ್ತೀರಿ. ಮತ್ತಾರಿಗೆ ಮಾಡ್ಬೇಕು? ನಮ್ಮ ಧರ್ಮಕ್ಕೆ ನಾವ ಮಾಡ್ಬೇಕಲ್ಲ ಅಂತಕ್ಕಂಥ ಭಾವನೆ ಇಟ್ಕೊಂಡು ಮಾಡ್ತಕ್ಕಂಥ ಜೀವ ಇವತ್ತಕ್ಕಿಲ್ಲ. ಆದ್ರೂ ನನ್ನ ಬಾಯಾಗ ಜೀವಂತ ಉಳಿದಾಳಂದ್ರೆ ಯಾಕೆ ಉಳಿದ್ರು? ವಿಚಾರ ಮಾಡೋದು. ಕರ್ಮ ಬಹಳ ವಿಚಿತ್ರ. ಅದಕ್ಕೆ ಪುಣ್ಯವನ್ನೇ ಮಾಡು. ಯಾವ ರೂಪದಾಗ ಕೊಡ್ತೈತಿ ಗೊತ್ತಿಲ್ಲ, ಫಲ ಕೊಡ್ತೈತಿ. ಪೂರ್ವದಾಗ ಮಾಡಿದ ಅಶುಭ ಕರ್ಮ ಉದಯ ಇತ್ತು, ಇವತ್ತೆಲ್ಲಾ ಚಲೋ ನಡೆದಿದ್ರು ನಡುವೊಂದು ವಿಘ್ನ ಬರ್ತೈತೆ. ಯಾಕೆ ಬರ್ತೈತೆ ಅಂದ್ರೆ ಹಿಂದಿಂದ ಅಶುಭ ಕರ್ಮದ ಉದಯ ಬಂದಾಗ. ಆ ಸಲ ಹೇಳ್ತಿರ್ತೇನೆ ನಾ, ರಾಮನಂತ ರಾಮಕ್ಕೆ ಕರ್ಮ ಬಿಡಲಿಲ್ಲ, ಪಾಂಡವ್ರಂತ ಪಾಂಡವ್ರಿಗೆ ಕರ್ಮ ಬಿಡಲಿಲ್ಲ, ಪಾರ್ಶ್ವನಾಥ್ ಅಂತ ಪಾರ್ಶ್ವನಾಥ್ ಭಗವಾನ್ರಿಗೆ ಕರ್ಮ ಬಿಡಲಿಲ್ಲ, ಮಹಾವೀರ್ ಅಂತ ಮಹಾವೀರ ಭಗವಾನ್ರಿಗೆ ಕರ್ಮ ಬಿಡಲಿಲ್ಲ. ಕರ್ಮ ಎಲ್ಲಾರು ಭೋಗ್ಸಕ್ಕಾಯ್ತು. ತೀರ್ಥಂಕರ ಪ್ರಕೃತಿ ಒಳಗಿದ್ರು ಸಹಿತ 7 ದಿವಸವರೆಗೆ ಉಪಸರ್ಗ ಸಹನ ಮಾಡ್ಬೇಕಾತು. ಯಾಕಪ್ಪ ಅಂತ ಕೇಳ್ರ, ಪೂರ್ವಬೌಧ ಮಾಡಿದ ಕರ್ಮ ತೀರ್ಥಂಕರ ಆದಿನಾಥರ ಭಗವಾನ್ರ ಸಹಿತ 7 ತಿಂಗಳು 7 ದಿವಸ ತಕ್ಕ ಹಿಂಗ ತಿರ್ಗಾಕ ಹಚ್ತು ನೋಡಿ. ಹಿಂಗೆ
ಹಿಂಗೆ ಹಿಡ್ಕೋದ ತಿರುಗುದ, ಹಿಂಗೆ ನೋಡುದ ಮತ್ತು ಮುಂದೆ ಹೋಗುದ, ಹಿಂಗೆ ನೋಡುದ ಮತ್ತು ಮುಂದೆ ಹೋಗೋದ. ಎಟ್ಟು 7 ತಿಂಗಳು 7 ದಿವಸ ತನಕ ಹಿಂಗೆ ತಿರುಗಿರ ಆಜ್ಞಾತ್. ಅವಾಗ ಎಲ್ಲಿ ಹೋಗಿದ್ದಪ್ಪ ನಿಮ್ಮ ಇಂದ್ರ? ತೀರ್ಥಂಕರ ಗರ್ಭದ ಬರೋಕಿತ ಮೊದಲು 6 ತಿಂಗಳು ಬಂದು ನಗರ ರಚನೆ ಮಾಡಿ ರತ್ನವೃಷ್ಟಿ ಮಾಡಿಸಿ ಏನೇನೋ ಮಾಡ್ತಾನೆ ಪುಣ್ಯಾತ್ಮ. ಮತ್ತು 7 ತಿಂಗಳು 7 ದಿವಸ ತಿರುಗಾಗ ಇವ್ ಇಂದ್ರ ಎಲ್ಲಿ ಮಕ್ಕೊಂಡಿದ್ದನ? ಅದ್ರ ಕರ್ಮ ಸಿದ್ಧ ಅಂತ ಹೇಳ್ತೈತಿ. ತೀರ್ಥಂಕರ ಅಂತ ತೀರ್ಥಂಕರ ಸಹಿತ ಕರ್ಮ ಉದಯ ಬಂದ್ರ ಇಂದ್ರಿಗೆ ಸಹಿತ ಏನ್ ಮಾಡಕ್ ಬರಂಗಿಲ್ಲ. ಆ ಕರ್ಮ ತೀರ್ಥಂಕರ ಸಹಿತ ಭೋಗಿಸಬೇಕು. ಇದು ಸಿದ್ಧಾಂತ. ರಾಜ ಇದ್ದಾಗ ಎತ್ತುಗಳಿಗೆ ಬಾಜಾಳಿಗೆ ಹಾಕಿ ಎಡಿ ಹೊಡ್ಯಾಕ ಹೇಳಿದ್ದಿ ಬಾಬಾ. ರೈತರಿಗೆ ಸ್ವತಃ ಮಾಡ್ಲಿಲ್ಲ, ಮಾಡಾಕಿ ಹೇಳಿದ. 3 ತಾಸ ಆ ರೈತ ಹೊಲದಾಗ ಎಡಿ ಹೊಡೆದ, ತಂದ ದವನ್ಯಾಗ ಕಟ್ಟಿದ, ಮೇವು ಹೋಗಿದ, ಹೋಗಿ ಮಕ್ಕೊಂಡ್ ಬಿಟ್ಟ. ಮತ್ತ 3 ತಾಸು ಹೋತು, ಬಂದು ಮೇವು ತಿಂದಿರ್ಬೇಕು, ನೀರು ಕುಡಿಸ್ಬೇಕು. ಬಂದು ನೋಡ್ತಾನು ಬಾ ಎಲ್ಲ ಬುರು ಬಂದೈತಿ, ಮೇವು ಹಂಗ ಬಿದ್ದತಿ, ಬುಸ್ ಬುಸ್ ಮಾಡಾಕತ್ತೇವ ಮುಖ ತಗೊಂಡು. ಅಯ್ಯೋ ಯಾಕೆ ನಾನು ಎತ್ತು ಮೇವು ತಿನ್ವಾತೋ ಅಂತ ಹುಚ್ಚ ಓಡಿ ಹೋಗಿ ಆಜ್ಞಾತ್ನ ಕೇಳಿದ. ಓ ಆಜ್ಞಾತ ರಾಜ, ಮಹಾಪ್ರಭು ನಾನು ಎತ್ತು ಮೇವ ತಿನ್ವಾತ. ಅವಾಗ ಅವ್ರು ಔದಿ ಜ್ಞಾನದಲ್ಲಿ ತಿಳ್ಕೊಂಡ್ರು. ಹುಚ್ಚ ಮೊದ್ಲದು ಬಾಯಿ ಕಟ್ಟಿದ ಬಾಜಾಳಿಗೆ ಬಿಚ್ಚು, ಇದು ಸಹಿತ ಗೊತ್ತಿಲ್ಲ. 3ಕ್ಕೆ ಹೋಗಿ ಬಾಜಾಳಿ ಬಿಚ್ಚಿದ. ನೋಡ್ರ 3 ತಾಸು ಹೊಲ್ದಾಗ ದುಡಿಸಿದ್ದ, 3 ತಾಸು ಮುಂದೆ ಮೇವಿದ್ರು ತಿನ್ನಾಕ ಆಗಲ್ದ. 6 ತಾಸು ಮಾಡಿದ ಕರ್ಮ 6 ತಿಂಗಳು ಒಂದ ಜಾಗದ ನಿತ್ತ ತಪ ಮಾಡಕ್ ಹೈತ್. 7 ತಿಂಗಳು 7 ದಿವಸ ತಕ್ಕ ಕಾರ್ ಹಿಡ್ಕೊಂಡು ತಿರ್ಗ್ಯಾಡ್ರಿ ವಿಧಿ ಸಿಗುವಾತು. ಇದು ಕುಲರತ್ನ ಭೂಷಣ ಕತಿ ಅಲ್ಲ, ತೀರ್ಥಂಕರ ಆದಿನಾಥ ಭಗವಂತರ ಕತಿ. ಕರ್ಮ ಯಾರನ್ನೂ ಬಿಟ್ಟಿಲ್ಲ, ಅದಕ್ಕ ಧರ್ಮ ಮಾಡ್ರಿ. ಒಮ್ಮೆ ಏನಾಕತಿ, ಒಬ್ಬ ಮಾಡಿದ ಕರ್ಮ ಎಲ್ಲಾರು ಭೋಗಿಸ್ಬೇಕಾಕೈತಿ. ಒಬ್ಬ ಮಾಡಿರ್ತಾನ, ಯಾವ ಹಲ್ಯಪ್ಪ ಅಡಿಗೆ ಮಾಡ ಬಂದು ಬಿದ್ದಿದ್ದವ್, ಎಲ್ಲಾರು ಕೂಡ ಭೋಗಿಸ್ರಿ. ಎಲ್ಲಾರು ಹಾಸ್ಪಿಟ್ಲಿಗೆ ಅಡ್ಮಿಟ್. ಯಾಕ? ವಿಷ ತಿಂದಿದ್ದು. ಒಬ್ಬ ಅಡಿಗೆ ಮಾಡೋನ ಜಾಗೃತದಿಂದ 100 ಮಂದಿ ಪೇಷಂಟ್ ಆದ್ರು ನೋಡ್ರಿ. ಯಾರು ಒಬ್ಬ ಮಾಡಿದ ಕರ್ಮ ಎಷ್ಟು ಭೋಗ್ಸಾಕಾಯ್ತು? 100 ಜನ. ಕರ್ಮ ವಿಚಿತ್ರ ಭಾಳ. ಅದಕ್ಕೆ ನಾವು ಮಾಡಾಗ ಭಾವ ಶುದ್ಧಿಯಿಂದ ಧರ್ಮ ಕಾರ್ಯ ಮಾಡೋದು. ಒಬ್ಬರು ಮಾಡೋ ಬದಲು 4 ಮಂದಿ ಮಾಡೋ, ಮನಿತಾನೆ ಎಲ್ಲ ಕೂಡಿ ಮಾಡೋದು. 24 ತಾಸಿನಾಗ 48 ನಿಮಿಷ ತೆಗೆದಿಡ್ರಿ ಧರ್ಮ ಸಲುವಾಗಿ. ಎಲ್ಲಾರು ಕುಂಡ್ರೋದು ಮನ್ಯಾಗ, ಒಂದ ಕೋಲಿದಾಗ ಕುಂಡ್ರೋದು, ತುಪ್ಪದ ದೀಪ ಹಚ್ಚೋದು, ಮುಂದೆ ಗ್ರಂಥ ಇಡೋದು, ಸಾಮುದಾಯಿಕ ನಮೋಕಾರ ಮಂತ್ರ ಜಾಪ ಅನುಷ್ಠಾನ ಪ್ರತಿನಿತ್ಯ ಬ್ರಾಹ್ಮಿ ಮುಹೂರ್ತದಾಗ 48 ನಿಮಿಷ ಸಮಯ ತೆಗೆದು ಎಲ್ಲಾರು ಕೂಡ ಜಾಪ ಅನುಷ್ಠಾನ ಮಾಡ್ರಿ. ನಿಮ್ಮ ಮನ್ಯಾಗಿಂದು ವಾಸ್ತು ದೋಷ, ವ್ಯಂತರ, ಕಿನ್ನರ, ಕಿಂಪುರುಷ, ಗಂಧರ್ವ, ಯಕ್ಷ, ರಾಕ್ಷಸ, ಭೂತ, ಪಿಶಾಚ ಏನು ಬಾಧ ಅದಾವೋ ಅವೆಲ್ಲ ಹೊರಟು ಹೋಗಿ ನಿಮ್ಮ ಮನಿ ಎಲ್ಲ ಮಂದಿರ ಆಗ್ತತಿ, ಪವಿತ್ರ ಆಗ್ತತಿ. ಪಾಸಿಟಿವ್ ಎನರ್ಜಿ ಆ ನಿಮ್ಮ ಮನಿ ಒಳಗ ಉತ್ಪನ್ನ ಆಕತಿ. ಆ ಶಕ್ತಿ ಐತಿ. ಅಖಂಡ 48 ನಿಮಿಷ ನಮೋಕಾರ ಮಂತ್ರ ಜಾಪ ಅನುಷ್ಠಾನದಿಂದ ಸಾಧ್ಯ. ನೀವು ಮಾಡಿರಿ. ಜನವರಿ 31ಕ್ಕೆ ವಿಶ್ವ ದಾಖಲೆ ಆಗ್ತಕ್ಕಂಥ ಜಿನ ಸಹಸ್ರನಾಮಾರ್ಚನೆ ಮಾಡ್ರಿಲ್ಲ. 1 ರೂಪಾಯಿ ಪಟ್ಟಿ ಹಾಕಿಲ್. ಹೆಂಗ ಮಾಡ್ರಿ? ನ ಭೂತೋ ನ ಭವಿಷ್ಯತೆ. 5 ಅಲ್ಲ, 7 ಅಲ್ಲ, 10,000 ಅಲ್ಲ, 20,000 ಜನ ಊಟ ಮಾಡ್ರು. ಹೆಂಗ ಅಡಿಗೆ ಮಾಡ್ರು, ಹೆಂಗ ಹಾಕಿರು, ಹೆಂಗ ತಿಂದ್ರು ಗೊತ್ತಾಗಲಿಲ್ಲ. ಅಡ್ವಾನ್ಸ್ ನಿಯೋಜನೆ ಏನಿಲ್ಲ, ತನ್ನಿಂತಾನ ಸಮೋಶರಣ ಭೂಮಿ ತಲೆ ಮ್ಯಾಗ ಜೀವಂತ ನಿರ್ಮಾಣ ಆಗೈತೆ. ಆ ರೀತಿ ಕಣ್ಣು ಮುಂದೆ ದೃಶ್ಯ ಕಾಣಕತ್ತಿತ್ತು. ನೀವು ಮಾಡಿದ್ದ ಪ್ರತಿಫಲ, ನೀವು ಮಾಡಿದ್ದ ಶ್ರಮ, ನೀವು ಮಾಡಿದ್ದ ಸೇವಾ ಒಂದು ದಿವಸನಾಗ ಎಷ್ಟು ಪುಣ್ಯ ಸಿಕ್ತಂದ್ರ ಮಾಡಿದ್ದಕ್ಕೆ ಸಾರ್ಥಕ ಆತಿ ಬಹುದಾಗ ಅಂತಕ್ಕಂಥ ಭಾವನ ನಿಮ್ಮ ಆತ್ಮ ಸಂತೃಪ್ತಿ ತಗೊಂಡ.